ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕಂಪನಿಯ ಕಹಾನಿ ಇಲ್ಲಿಗೆ ಮುಗಿಯಲ್ಲ. 2008ರಲ್ಲಿ ಕಂಪನಿ ಓಪನ್, 2011ಕ್ಕೆ ಕ್ಲೋಸ್, 2010ರಲ್ಲಿ ವಸಂತನಗರದಿಂದ RT ನಗರಕ್ಕೆ ಕಚೇರಿ ಶಿಫ್ಟ್. ತದನಂತರದಲ್ಲಿ ಆಗಿದ್ದು ಅತಿ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮೂಲಕ ಮತ್ತಷ್ಟು ಜನರನ್ನ ಸೆಳೆಯುವ ಪ್ರಯತ್ನ ಕಂಪನಿಯಿಂದ ಆಗಿತ್ತು. ಆ ಕಾರ್ಯಕ್ರಮ ನೋಡಿದ ಬಳಿಕ ಮಿಡಿಲ್ ಕ್ಲಾಸ್ ಜನ, ಸರ್ಕಾರಿ ಅಧಿಕಾರಿಗಳು ಕೂಡ ಹೌದು ಇದು ಜೆನ್ಯೂನ್ ಆಗಿರುವ ಕಂಪನಿ, ಡಬಲ್ ತ್ರಿಬಲ್ ದುಡ್ಡು ಬರುವ ಕಂಪನಿ, ಹಾಗಾಗಿ ನಾವು ಕೂಡ ಹೂಡಿಕೆ ಮಾಡ್ಬಿಡೋಣ ಅಂತ ಬಹುತೇಕರು ಮುಂದಾಗುವುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಆಗುತ್ತೆ. 2010ರಲ್ಲಿ ಮಂಗಳೂರಲ್ಲಿ ಆಗಿದ್ದು ಅತಿ ದೊಡ್ಡ ಕಾರ್ಯಕ್ರಮ. ಹೂಡಿಕೆ ಮಾಡೋರಿಗೆ ಕಂಪನಿ ಲೈಸೆನ್ಸ್ ಪ್ರತಿಯನ್ನ ತೋರಿಸಿ ಕೂಡ ನಂಬಿಸ್ತಾ ಇತ್ತಂತೆ ಕಂಪನಿ ಲೈಸೆನ್ಸ್ ಜೊತೆಗೆ ಪ್ಯಾನ್ ಕಾರ್ಡ್ ಎಲ್ಲ ತೋರಿಸಿದ್ದಾರಂತೆ. ಮುಕುಂದನ್ ಜೇಮ್ಸ್ಗೆ ಬೆಂಗಳೂರಿನ ಕೆಲ ವ್ಯಕ್ತಿಗಳು ಸಹಾಯ ಮಾಡ್ತಾ ಇದ್ರಂತೆ. ಇದಕ್ಕೆ ಕೆಲವರು ಕೇಂದ್ರ ಸರ್ಕಾರ ಅಧೀನದಲ್ಲಿರುವ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಮುಕುಂದನ್ ವಿರುದ್ಧ ಈಗಾಗಲೇ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಯುನಿಪೇ 2U ನಲ್ಲಿ ಹೂಡಿಕೆ ಮಾಡಿದವರ ಪಟ್ಟಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಕರ್ನಾಟಕದಲ್ಲೇ ಹೂಡಿಕೆದಾರರಿಂದ 2,03,00,000 ಹಣವನ್ನ ಹೂಡಿಕೆ ಮಾಡಲಾಗಿದೆ. ಸದ್ಯ ಕಂಪನಿಯ ವಿವಿಧ ಖಾತೆಯಲ್ಲಿ ಇರೋದು ಕೇವಲ ಎಷ್ಟು ದುಡ್ಡು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಅತ್ತೆ ಹೂಡಿಕೆ ಮಾಡಿರುವ ಹಣವೂ ಇಲ್ಲ, ಇತ್ತ ಕಂಪನಿ ಸಿಬ್ಬಂದಿಯೂ ಕೈಗೆ ಸಿಗ್ತಾ ಇಲ್ಲ. ಹೂಡಿಕೆ ಮಾಡಿರೋ ಹಣ ವಾಪಸ್ ಕೊಡಿಸುವಂತೆ ನ್ಯಾಯಕ್ಕಾಗಿ ಅಲ್ದಾಡ್ತಿದ್ದಾರೆ ಜನ. ಪೊಲೀಸ್, ರಾಜ್ಯಪಾಲರು, ಸಿಎಂಗೆ ದೂರು ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. 2010ರಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಲೈಸೆನ್ಸ್ ತೋರಿಸಿದ್ರು, ಪ್ಯಾನ್ ಕಾರ್ಡ್ ತೋರಿಸಿದ್ರು, ದೊಡ್ಡವರೆಲ್ಲ ಸಹಾಯ ಮಾಡ್ತಿದ್ದಾರಂತೆಲ್ಲ ನಂಬಿಸಿದ್ರಂತೆ. ಇದರಿಂದ ಇನ್ನಷ್ಟು ಜನ ಈ ಕಂಪನಿಯನ್ನ ನಂಬಿ ಹೂಡಿಕೆ ಮಾಡಿದವರು ಎಷ್ಟು ಜನ ಹೂಡಿಕೆ ಮಾಡಿದ್ರು ಆ ಲಿಸ್ಟ್ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ದೊಡ್ಡವರೆಲ್ಲ ಈತನ ಜೊತೆ ಕೈ ಜೋಡಿಸಿದ್ರು ಅನ್ನೋದು ಮತ್ತೊಂದು ವಿಪರ್ಯಾಸದ ಸಂಗತಿ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕೆಲ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿ ಕೂಡ ಈತನಿಗೆ ಸಹಾಯ ಮಾಡಿದ್ದಾರಂತೆ. ಹಾಗಾಗಿ ಈ ಕಂಪನಿಯಲ್ಲಿ ಸದ್ಯಕ್ಕೆ ಹೂಡಿಕೆ ಮಾಡಿದವರು ಎಷ್ಟು ಜನ ಆ ಲಿಸ್ಟ್ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಇದು 10 ಏಪ್ರಿಲ್ 18ನೇ ತಾರೀಕು 2010 ಏಪ್ರಿಲ್ 18ನೇ ತಾರೀಕು ಟಿಕೆಟ್ ಇದೆ ಸರ್. ಆವಾಗ ಕಂಪ್ನಿ ಅಷ್ಟೂ ಜನ ಬೆರಗಾಗ್ಬಿಟ್ಟು ಕಾನ್ಸೆಪ್ಟ್ ಚೇಂಜ್ ಮಾಡಿದ್ರು. ಯುನಿಪೇ 2U ಹೋಗಿ ವೀಸಾ ರೇವ್ ಅಂತ ಬಂತು. ವೀಸಾ ರೇವ್ಗೆ ಸಿಂಗಪುರಲ್ಲಿ ಆಫೀಸ್ ಮಾಡಿದ್ರು. ಇಮ್ಮಿಡಿಯೇಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ರು ದುಬೈಯಲ್ಲಿ ಆಫೀಸ್ಗೆ. ಅದು ಲೈವಲ್ಲಿ ಹಾಕಿದ್ರು ಅವ್ರ ವೆಬ್ಸೈಟಲ್ಲಿ. ಎಲ್ಲ ತುಂಬ ಜನ ನೋಡ್ತಾ ಇದ್ರು. ನೋಡ್ಬಿಟ್ಟು ಇಷ್ಟೊಂದು ಲೆವೆಲ್ ಬೆಳೀತದೆ ಅಂದ್ಕೊಂಡು ಜನ ಸರ್ 5 ಲಕ್ಷ ಹಾಕಿದವರು 25 ಲಕ್ಷ, 30 ಲಕ್ಷ, 50 ಲಕ್ಷ ಸಾಲ ತೆಗೆದು ಹಾಕೋದು, ಸೈಟ್ ಮಾರ್ ಹಾಕೋದು, ಒಡವೆಗಳು ಅಡಾಯಿಕೆ ಹಾಕೋದು. ಫಂಕ್ಷನ್ ಆಗಿದ್ದು 10 ಏಪ್ರಿಲ್ 18ನೇ ತಾರೀಕು 2010 ಏಪ್ರಿಲ್ 18ನೇ ತಾರೀಕು ಟಿಕೆಟ್ ಇದೆ ಸರ್. ಆವಾಗ ಕಂಪ್ನಿ ಅಷ್ಟೂ ಜನ ಬೆರಗಾಗ್ಬಿಟ್ಟು ಕಾನ್ಸೆಪ್ಟ್ ಚೇಂಜ್ ಮಾಡಿದ್ರು. ಯುನಿಪೇ 2U ಹೋಗಿ ವೀಸಾ ರೇವ್ ಅಂತ ಬಂತು. ವೀಸಾ ರೇವ್ಗೆ ಸಿಂಗಪುರಲ್ಲಿ ಆಫೀಸ್ ಮಾಡಿದ್ರು. ಇಮ್ಮಿಡಿಯೇಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ರು ದುಬೈಯಲ್ಲಿ ಆಫೀಸ್ಗೆ. ಅದು ಲೈವಲ್ಲಿ ಹಾಕಿದ್ರು ಅವ್ರ ವೆಬ್ಸೈಟಲ್ಲಿ. ಎಲ್ಲ ತುಂಬ ಜನ ನೋಡ್ತಾ ಇದ್ರು. ನೋಡ್ಬಿಟ್ಟು ಇಷ್ಟೊಂದು ಲೆವೆಲ್ ಬೆಳೀತದೆ ಅಂದ್ಕೊಂಡು ಜನ ಸರ್ 5 ಲಕ್ಷ ಹಾಕಿದವರು 25 ಲಕ್ಷ, 30 ಲಕ್ಷ, 50 ಲಕ್ಷ ಸಾಲ ತೆಗೆದು ಹಾಕೋದು, ಸೈಟ್ ಮಾರ್ ಹಾಕೋದು, ಒಡವೆಗಳು ಅಡಾಯಿಕೆ ಹಾಕೋದು. ಫಂಕ್ಷನ್ ಆಗಿದ್ದು 10 ಸರ್. ನಾನು ಇದು 15ರಿಂದ ಕೊಟ್ಕೊಂಡೇ ಬಂದಿದ್ದೀನಿ ಸರ್. ಸುಮಾರು ಕಡೆ ಸುಮ್ಮನೆ ಕೊಡೋದು, ಅವರು ಸುಮ್ಮನೆ ಒಂಥರ ಟಿಶ್ಯೂ ಪೇಪರ್ ಥರ ಎಲ್ಲ ಹಾಕೊಳ್ಳೋದು. ವಿಧಾನಸೌಧಕ್ಕೆ ಅದೆಷ್ಟು ಅಲ್ದಿದ್ದೀವಿ ನಾವು. COD ಆಫೀಸ್ಗಂತೂ ಲೆಕ್ಕ ಇಲ್ಲ ಸರ್. ಏನಿಲ್ಲ ಸರ್, 1,19,00,000 ಇದೆ ಅಂತೆ. ಅದಕ್ಕೆ ಕೆಲವು ಜನಗಳನ್ನ ಕರೆದು ಸ್ಟೇಟ್ಮೆಂಟ್ ತೊಗೋತಾ ಇದ್ದಾರೆ ಕೋರ್ಟಲ್ಲಿ. ಅದೇ ಕಾನೂನು ಕಂಡು ಮಣ್ಣು ನಡೆಸ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಾನು ಇದು 15ರಿಂದ ಕೊಟ್ಕೊಂಡೇ ಬಂದಿದ್ದೀನಿ ಸರ್. ಸುಮಾರು ಕಡೆ ಸುಮ್ಮನೆ ಕೊಡೋದು, ಅವರು ಸುಮ್ಮನೆ ಒಂಥರ ಟಿಶ್ಯೂ ಪೇಪರ್ ಥರ ಎಲ್ಲ ಹಾಕೊಳ್ಳೋದು. ವಿಧಾನಸೌಧಕ್ಕೆ ಅದೆಷ್ಟು ಅಲ್ದಿದ್ದೀವಿ ನಾವು. COD ಆಫೀಸ್ಗಂತೂ ಲೆಕ್ಕ ಇಲ್ಲ ಸರ್. ಏನಿಲ್ಲ ಸರ್, 1,19,00,000 ಇದೆ ಅಂತೆ. ಅದಕ್ಕೆ ಕೆಲವು ಜನಗಳನ್ನ ಕರೆದು ಸ್ಟೇಟ್ಮೆಂಟ್ ತೊಗೋತಾ ಇದ್ದಾರೆ ಕೋರ್ಟಲ್ಲಿ. ಅದೇ ಕಾನೂನು ಕಂಡು ಮಣ್ಣು ನಡೆಸ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಾನು ಇದು 15ರಿಂದ ಕೊಟ್ಕೊಂಡೇ ಬಂದಿದ್ದೀನಿ ಸರ್. ಸುಮಾರು ಕಡೆ ಸುಮ್ಮನೆ ಕೊಡೋದು, ಅವರು ಸುಮ್ಮನೆ ಒಂಥರ ಟಿಶ್ಯೂ ಪೇಪರ್ ಥರ ಎಲ್ಲ ಹಾಕೊಳ್ಳೋದು. ವಿಧಾನಸೌಧಕ್ಕೆ ಅದೆಷ್ಟು ಅಲ್ದಿದ್ದೀವಿ ನಾವು. COD ಆಫೀಸ್ಗಂತೂ ಲೆಕ್ಕ ಇಲ್ಲ ಸರ್. ಏನಿಲ್ಲ ಸರ್, 1,19,00,000 ಇದೆ ಅಂತೆ.
ಅದಕ್ಕೆ ಕೆಲವು ಜನಗಳನ್ನ ಕರೆದು ಸ್ಟೇಟ್ಮೆಂಟ್ ತಗೋತಾ ಇದ್ದಾರೆ ಕೋರ್ಟಲ್ಲಿ. ಅದೇ ಕಾನೂನು ಕಂಡು ಮಣ್ಣು ನಡೆಸ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಾನು ಇದು 15ರಿಂದ ಕೊಟ್ಕೊಂಡೇ ಬಂದಿದ್ದೀನಿ ಸರ್ ಸುಮಾರು ಕಡೆ. ಸುಮ್ಮನೆ ಕೊಡೋದು, ಅವರು ಸುಮ್ಮನೆ ಒಂಥರ ಟಿಶ್ಯೂ ಪೇಪರ್ ತರ ಎಲ್ಲ ಹಾಕೊಳ್ಳೋದು. ವಿಧಾನಸೌಧಕ್ಕೆ ಅದೆಷ್ಟು ಎಲ್ದಿದ್ದೀನೋ, ಸಿಒಡಿ ಆಫೀಸ್ಗಂತೂ ಲೆಕ್ಕ ಇಲ್ಲ ಸರ್. ಏನಿಲ್ಲ ಸರ್, 1,19,00,000 ಇದೆ ಅಂತೆ. ಅದಕ್ಕೆ ಕೆಲವು ಜನಗಳನ್ನ ಕರೆದು ಸ್ಟೇಟ್ಮೆಂಟ್ ತಗೋತಾ ಇದ್ದಾರೆ ಕೋರ್ಟಲ್ಲಿ. ಅದೇ ಕಾನೂನು ಕಂಡು